ಹರಿರಾಮ್ ಅವರೇ, ತಾಲಿಬಾನ್ RSS ಹೋಲಿಕೆ ಸರಿನಾ? ಖಂಡಿತವಾಗ್ಲೂ. ಯಾಕಂತ ಹೇಳಿದ್ರೆ ಋಷಾಂಕ್ ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರು ಹೇಳಿರೋ ಪಾಯಿಂಟಲ್ಲೇ ಹೇಗೆ RSS ತಾಲಿಬಾನ್ ಹೋಲಿಕೆ ಇದೆ ಅನ್ನೋದನ್ನು ಅವರೇ ಹೇಳಿದ್ರು. ಓಕೆ, ಬಹಳ ಮುಖ್ಯವಾಗಿ ನಾನು ತಾಲಿಬಾನನ್ನು ಭಾಳ ಡೆಫಿನೇಷನ್ ಭಾಳ ಚೆನ್ನಾಗಿ ಹೇಳಿದ್ರು ಏನು ತಾಲಿಬಾನ್ ಅಂತ. ಆದರೆ ನಾವು ಲಿಟ್ರಲ್ ಡೆಫಿನೇಷನನ್ನು ಒಂದು ಕಡೆ ಇಟ್ಟು ಆ ತಾಲಿಬಾನ್ನ ಉದ್ದೇಶವನ್ನು ನಾವು ತಗೊಳ್ಳೋದಾದ್ರೆ, ತಾಲಿಬಾನ್ನ ಸಿಂಪಲ್ ಉದ್ದೇಶ ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕಾದ್ರೆ ತಾಲಿಬಾನ್ನ ಉದ್ದೇಶ ಏನಪ್ಪ ಅಂದ್ರೆ ಯಥಾಸ್ಥಿತಿಯನ್ನ ಕಾಪಾಡ್ತಕ್ಕಂಥದ್ದು. ಯಥಾಸ್ಥಿತಿ ಅಲ್ಲ, ಹೌದು, ಯಥಾಸ್ಥಿತಿ ಎಷ್ಟು ಚೆನ್ನಾಗಿತ್ತು ಸರ್. ಯಥಾಸ್ಥಿತಿ ಅಂದ್ರೆ ಅವರ ಧರ್ಮದ ಪ್ರಕಾರ ಅವರ ಏನು ವ್ಯವಸ್ಥೆ ಇದೆಯಲ್ಲ ಅದನ್ನ ಕಾಪಾಡ್ಕೊಳ್ತಕ್ಕಂಥ ಅವ್ರು ಹೇಳುವಂತದ್ದು. ಯಥಾಸ್ಥಿತಿಯಲ್ಲಿ ಉಳ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಅಫ್ಘಾನಿಸ್ತಾನ. ಎರಡನೇದು ಬಹಳ ಮುಖ್ಯ. ಅಲ್ಲ, ನೀವು ಕರೆಕ್ಟ್ ಯುವರ್ ಸೆಲ್ಫ್ ಅಂತ. ಯಥಾಸ್ಥಿತಿವಾದಿಗಳಲ್ಲ ಅವರು, ಅವರಿಗೆ 7ನೇ ಶತಮಾನ ಬೇಕಾಗಿದೆ. ಯಥಾಸ್ಥಿತಿ ಅಂತ ಹೇಳಿದ್ರೆ ನಾನು ಹೇಳ್ತಕ್ಕಂಥದ್ದು ಅವರು ನಂಬಿರ್ತಕ್ಕಂಥ ಒಂದು ಸಿದ್ಧಾಂತ ಇದೆಯಲ್ಲ ಅದರ ಪ್ರಕಾರ ಅವ್ರು ನಡ್ಕೋಬೇಕು. ಅವರು ಸಮಾಜ ಹಾಗೆ ಇರಬೇಕು, ಅದು ಹೆಂಗಿದೆಯೋ ಹಾಗೆ ಇರಬೇಕು, ಹುಟ್ಟದಾಗಿಂದ ಸಾಯೋ ತನಕ ಬದಲಾವಣೆ ಬದಲಾವಣೆ ಅದನ್ನೇ ಹೇಳ್ತಾರಲ್ಲ. ಅವರ ನಂಬಿಕೆ ಇದೆಯಲ್ಲ, ಅವರ ನಂಬಿಕೆ ಇದೆಯಲ್ಲ, ಆ ನಂಬಿಕೆ ಅಂತೆ ಇರಬೇಕದು ವ್ಯವಸ್ಥೆ. ಆ ನಂಬಿಕೆ ಪ್ರಕಾರ ನಡ್ಕೊಂಡು ಮತ್ತೆ ಅದು ಯಾವತ್ತೂ ಬದಲಾಗಬಾರ್ದು, ಅದು ಹಾಗೆ ಇರಬೇಕು ಅಂದ್ರೆ ಅದನ್ನ ಯಥಾಸ್ಥಿತಿ ಅಂತ ಆ ಆಂಗಲ್. ಎರಡನೇದು ಬಹಳ ಮುಖ್ಯವಾಗಿ ಪ್ರಜಾಸತ್ತಾತ್ಮಕವಾಗಿ ಸ್ಥಾಪನೆ ಆಗಿರ್ತಕ್ಕಂಥ ಸಂಸ್ಥೆಗಳನ್ನ ಅವರು ಖಂಡಿತವಾಗ್ಲೂ ಕೂಡ ಒಪ್ಪಲ್ಲ. ಎರಡನೇದು. ಮತ್ತೆ ಮೂರನೇದು, ಅವರಿಗೆ ಮಹಿಳೆಯರ ಬಗ್ಗೆ ಯಾವ ರೀತಿಯಾದಂಥ ಮನಸ್ಥಿತಿ ಇದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅಂದ್ರೆ RSS ಕೂಡ ಅದೇ ಮನಸ್ಥಿತಿ ಅಂತ ನೀವು ಹೇಳೋದು. ಅದನ್ನ ನಿಧಾನ ಹೇಳ್ತಾ ಹೋಗ್ತೀನಿ. ಅದರ ನಂತರ ಈ ಮಹಿಳೆಯರ ಜೊತೆಗೆ ಆ ಇಡೀ ತಾಲಿಬಾನಿ ವ್ಯವಸ್ಥೆ ಇದೆಯಲ್ಲ ಅದು ಯಾವತ್ತೂ ಕೂಡ ಆಧುನಿಕತೆಯನ್ನು ಒಪ್ಪದೇನೆ ಒಂದು ಶೋಷಣೆಯನ್ನು ಪ್ರೇರೇಪಿಸ್ತಕ್ಕಂಥದ್ದು. ಶೋಷಣೆಗೆ ಒಂದು ರೀತಿಯಾದಂಥ ಧಾರ್ಮಿಕವಾದಂಥ ಸಪೋರ್ಟ್ ಅನ್ನು ಕೊಟ್ಟು ಧರ್ಮ ಹಿಂಗ್ ಹೇಳ್ತದೆ, ಧರ್ಮ ಹಿಂಗ್ ಮಾಡ್ತದೆ ಅಂತ ಹೇಳಿ ಎಲ್ಲವನ್ನು ಧರ್ಮಕ್ಕೆ ಮಾಡ್ಕೊಂಡು ಹೋಗ್ತಕ್ಕಂಥ. ಹಾಗೆ ನೀವು ಇದು ನೋಡಿದ ಉದಾಹರಣೆಗೆ ಇವರೇ ಹೇಳಿದ್ರು ಹೇಗೆ ಬುದ್ಧನ ಬಾಮಿಯಾನದಲ್ಲಿ ಬುದ್ಧನನ್ನ ಎಂತೂ ದೊಡ್ಡ ಸ್ಟ್ಯಾಚ್ಯೂವನ್ನ ನಾಶ ಮಾಡಿದ್ರು. ಹಾಗೆ ಅಲ್ಲಿ ಬೇರೆ ಬೇರೆ ಧರ್ಮಗಳಿದ್ವಲ್ಲ ಆ ಎಲ್ಲ ಧರ್ಮದವರ ಕತೆ ಏನಾದ್ರು ಮುಸಲ್ಮಾನರನ್ನ ಬಿಟ್ಟು ಅಂತ. ಇದೇ ನಂಬಿಕೆ ಕೂಡ ಇವತ್ತು RSS ಅನ್ನು ನಂಬಿರ್ತಾರೆ. ಹೇಗೆ ಅಲ್ಲಿ ಬಾಮಿಯಾನ್ ಬುದ್ಧನನ್ನ ನಾಶ ಮಾಡಿದ್ರು ಹಾಗೆ ಇಲ್ಲಿ ಬಾಬ್ರಿ ಮಸೀದಿನ ನಾಶ ಮಾಡಿದ್ರು ಇವರು. ಬಾಬ್ರಿ ಮಸ್ಜಿದಿನ ನಾಶ ಮಾಡಿದ್ರು. ಹಾಗೆ ಅಲ್ಲಿ ಹೇಗೆ ಬೇರೆ ಬೇರೆ ಧರ್ಮದವರನ್ನ ಇಲ್ದಂಗ್ ಮಾಡ್ತಾ ಇದಾರಲ್ಲ, ಇಲ್ಲೂ ಕೂಡ ಅವರ ಸಿದ್ಧಾಂತವೂ ಕೂಡ ಹಿಂದುತ್ವ ಅನ್ನುವಂತ ಸಿದ್ಧಾಂತದಡಿಯಲ್ಲಿ ಇನ್ನು ಯಾವ ಧರ್ಮದವರು ಕೂಡ ಈ ದೇಶದಲ್ಲಿ ಬದುಕಲಿಕ್ಕೆ ಅವರಿಗೆ ಹಕ್ಕಿಲ್ಲ, ಅರ್ಹತೆ ಇಲ್ಲ. ನೀವು ಬದುಕಬೇಕಾದ್ರೆ ನೀವು ಕೂಡ ನಮ್ಮ ಅಂಬ್ರೊಳಗೆ ಬನ್ನಿ, ನಮ್ಮ ಛತ್ರೊಳಗೆ ಬನ್ನಿ, ನಮ್ಮ ಜೊತೆ ಸೇರ್ಕೊಳ್ಳಿ. ನಮ್ಮ ಸಂಸ್ಕೃತಿ ಅಥವಾ ನಮ್ಮ ನಂಬಿಕೆ, ನಮ್ಮ ಧರ್ಮ, ನಮ್ಮ ಆಚಾರ ಇದನ್ನ ನೀವು ಒಪ್ಕೊಳ್ಳಿ. ಮತ್ತೆ ಮೂರನೇದು ಬಹಳ ಅಂದ್ರೆ ನೀವು ಹೇಳೋದು ಮುಸ್ಲಿಮರು ನಮಾಜ್ ಮಾಡೋದು ಬಿಟ್ಟು ಹಿಂದೂ ದೇವರ ಪೂಜೆ ಮಾಡಿದ್ರೆ ಮಾತ್ರ ಭಾರತದಲ್ಲಿ ಇರಬಹುದು ಅನ್ನೋ ಸನ್ನಿವೇಶ ಸೃಷ್ಟಿ ಮಾಡ್ತಾ ಇದ್ದಾರೆ ಇವರು ಅಂತ. ಆಮೇಲೆ ಬಹಳ ಮುಖ್ಯವಾಗಿ ಮಹಿಳೆಯರು, RSS ನ ಮೋಹನ್ ಭಗವತರು ಹೇಳ್ತಾರೆ ಮಹಿಳೆಯರು ಬಾಯಿ ಮುಚ್ಕೊಂಡು ಮನೇಲಿ ಪಾತ್ರೆ ತೊಳ್ಕೊಂಡು ಕೂತಿರ್ಬೇಕು, ನಿಮ್ಗೆ ಯಾಕೆ ಅಧಿಕಾರ ಇಲ್ಲ ಅಂತ ಕೇಳ್ತಾರೆ. ಇನ್ನು ಅಸ್ಪೃಶ್ಯರ ಬಗ್ಗೆ, ದಲಿತರ ಬಗ್ಗೆ ಇವರಿಗೆ ಯಾವ ರೀತಿಯಾದಂತ ಒಲಿವಿದಂತ ಉದಾಹರಣೆಗೆ ಯಾವ್ದು ಬೇಡ, ನಾನು ಬಹಳ ಹಿಂದಕ್ಕೆ ಹೋಗೋದಿಲ್ಲ. ಇತ್ತೀಚೆಗೆ ಕೊಪ್ಪಳದಲ್ಲಿ ಒಂದು ಘಟನೆ ನಡೀತದೆ ಸಂಚಾರದಲ್ಲಿ. ಸೊ ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ RSS? ಅಸ್ಪೃಶ್ಯತೆ ವಿಷಯದಲ್ಲಿ RSS ಸ್ಟ್ಯಾಂಡ್ ಏನು? ನೀವು ಗೊತ್ತಿಲ್ಲದೆ ಕೇಳ್ತಾ ಇದ್ರು, ಗೊತ್ತಿದ್ದು ಕೇಳ್ತಾ ನನಗೆ ಗೊತ್ತಿಲ್ಲಪ್ಪ, ಯಾವತ್ತವರು ದಲಿತರ ಇಶ್ಯೂಸ್ ಬಂದಾಗ ಎಷ್ಟು ಮಟ್ಟ, ಯಾಕಂದ್ರೆ ದಲಿತರು ಹಿಂದೂ ಅಂತ ಹೇಳ್ತಾರಲ್ಲ ಅವರು, ಇಟ್ಸ್ ಅ ವೆರಿ ಬಿಗ್ ಪಾಪ್ಯುಲೇಷನ್. 25% ಇರ್ತಕ್ಕಂಥ ಜನಸಂಖ್ಯೆಗೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ನವರು ಮುಸ್ಲಿಮೇತರರ ಜೊತೆಗೆ ಹೆಂಗ್ ನಡ್ಕೊಳ್ತಾ ಇದ್ದಾರೋ ಹಂಗೆ RSS ಸಿದ್ಧಾಂತ ಭಾರತದಲ್ಲಿ ಹಿಂದೂ ಏತರರ ವಿರುದ್ಧ ನಡೆದುಕೊಳ್ತಾ ಇದೆ. ಜೊತೆಗೆ ಅಪ್ಪರ್ ಕ್ಲಾಸ್ ಹಿಂದೂಗಳ, ಅಪ್ಪರ್ ಕ್ಲಾಸ್ ಹೊರತುಪಡಿಸಿ ಉಳಿದ ಹಿಂದೂಗಳ ಬಗ್ಗೆ ನೀವೇನ್ ಹೇಳಿದ್ರು ಅದನ್ನೇ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಅಷ್ಟೇ. ಮತ್ತೆ ಬಹಳ ಮುಖ್ಯವಾಗಿ ಮೇಲ್ವರ್ಗದ ಹಿಂದೂಗಳನ್ನ ಬಿಟ್ಟು ಉಳಿದವರ ಬಗ್ಗೆ RSS ನ ಧೋರಣೆ ಅದೇ ಇದೆ ಅಂತ ಪ್ರೊಫೆಸರ್ ಬಹಳ ಮುಖ್ಯವಾಗಿ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ, ನಮ್ಮದೇ ಆದಂತ ಒಂದು ಧ್ವಜ ಇದೆ, ಅದಕ್ಕೆ ನಾವು ಪ್ರತಿಯೊಬ್ಬ ಭಾರತೀಯನು ಗೌರವ ಕೊಡ್ತೀವಿ, ಅದನ್ನು ಒಪ್ಕೊಂಡಿದ್ದೀವಿ. ಇಟ್ಸ್ ಎ ನ್ಯಾಷನಲ್ ಪ್ರೈಡ್, ಅದು ಅದೊಂದು ಸಿಂಬಲ್. 2002 ತನಕ ಯಾಕೆ ಇವರು RSS ಹೆಡ್ ಕ್ವಾರ್ಟರ್ ಮೇಲೆ ಆಗ್ಲಿ ಶಾಖೆಗಳಲ್ಲಾಗ್ಲಿ ಆಯ್ತು ಬಿಡ್ರಿ ಪ್ರತಿದಿನ ಆರಿಸೋದು ಬೇಡ, 26, 15 ಆಗಸ್ಟ್ ಯಾಕೆ ಆರಿಸಲಿಲ್ಲ ಅವರು? ಮತ್ತೆ ಸಂವಿಧಾನ ಜಾರಿಯಾದಂತ ಸಂದರ್ಭದಲ್ಲಿ ಆ ಸಂವಿಧಾನವೇ ನಮಗ್ ಬೇಡ, ಮನುಸ್ಮೃತಿನೇ ಜಾಗದಲ್ಲಿ ಬರ್ಬೇಕಂತ ಒತ್ತಾಯ ಮಾಡಿದಂತವ್ರು ಇವರು ಮಾಡಿದ್ರು. ಹೇಗೆ ತಾಲಿಬಾನಿಗಳು ಅಲ್ಲಿ ಅವರ ಒಂದು ಕಾನೂನು ಬರ್ಬೇಕಂತ ಅಜಿತ್ ಒಂದು ನಿಮಿಷ ನಾನು ಹೇಳಿದ್ದಲ್ಲ, ಇವ್ರು ಹೇಳಿದ್ದು ಒಪ್ಕೊಂಡಿದ್ದು. ಹೇಳಿದ್ರಲ್ಲ ಅಲ್ಲಿ ಏನೋ ಬುದ್ಧ ನೋಡ್ದ ಹಾಕಿದ್ರು,
ಇವರು ಅದನ್ನೇ ಮಾಡಿದಾರಲ್ಲ. ಕಂಪ್ಯಾರಿಸನ್ ಬಾಮಿಯಾನ್ ಬುದ್ಧನ ಮೂರ್ತಿಯನ್ನು ಒಡೆದು ಹಾಕಿದ್ದಕ್ಕೂ ಬಾಬ್ರಿ ಮಸೀದಿಯನ್ನು ಒಡೆದು ಹಾಕಿದ್ದಕ್ಕೂ ಒಂದೇ ತರ ಅಂತ ಪ್ರೊಫೆಸರ್ ಹರಿರಾಮ್ ಅವರು ಹೇಳ್ತಾರೆ.